ನಮಸ್ಕಾರ. ವೇದಿಕ ಹಾರ್ಮೋನಿಗೆ ಎಲ್ಲರಿಗೂ ಸ್ವಾಗತ. ಇವತ್ತು ನೋಡ್ತಿರುವಂಥ ಪರಿಹಾರ, ಎಷ್ಟೋ ಜನಕ್ಕೆ ಎಲ್ಲಿ ಹೋದ್ರೂ ಶತ್ರುಗಳ ಕಾಟ ಅಂತ ಹೇಳ್ತಿರ್ತಾರೆ. ಅದು ಕೆಲಸ ಮಾಡೋವಂಥ ಜಾಗದಲ್ಲಾದರೂ ಇರ್ಬೋದು, ಮನೆಯಲ್ಲಿರ್ಬೋದು, ಇಲ್ಲ ಅಕ್ಕಪಕ್ಕ ಮನೆಯವರಾಗಿರ್ಬೋದು, ಇಲ್ಲ ಅಂದರೆ ಅವ್ರ ರಿಲೇಷನಲ್ಲೇ ಯಾರಾದರೂ ಇರ್ಬೋದು. ಈಗೆಲ್ಲ ಅಣ್ಣ ತಂಗಿರು ಎಲ್ಲ ಮದುವೆ ಎಲ್ಲ ಆದಮೇಲೆ ಅವ್ರಿಗೆ ಅವರೇ ಶತ್ರುಗಳಾಗ್ಬಿಟ್ಟಿರ್ತಾರೆ. ಸೊ ಈ ರೀತಿ ಎಲ್ಲರಿಗೂ ಎಲ್ಲಾದರೂ ಒಂದು ಕಡೆ ಒಂದು ಶತ್ರು ಅಂತ ಇರ್ತಾರೆ. ಅದು ಫ್ರೆಂಡ್ಸಲ್ಲೂ ಇರ್ತಾರೆ, ಜೊತೆಲೇ ಇರ್ತಾರೆ, ಅವರೇ ಇಟ್ಬಿಟ್ಟಿರ್ತಾರೆ. ಅಂದರೆ ದೂರದಲ್ಲಿ ಇದ್ಕೊಂಡು ನಮಗೆ ಅಷ್ಟು ದೊಡ್ಡ ಕಾಟ ಕೊಡಬೇಕು ಅಂತಲ್ಲ, ಏನೂ ಇಲ್ಲ, ಜೊತೆಲೇ ಇದ್ಕೊಂಡು ನಮ್ಮ ಜೊತೇಲಿ ಬರ್ತಿರ್ತಾರೆ. ಇಲ್ಲ ನಾವು ವರ್ಕ್ ಮಾಡೋವಂಥ ಜಾಗದಲ್ಲೇ ಇರ್ಬೋದು, ನಮ್ಮ ಜೊತೆನೇ ಇರ್ತಾರೆ, ಆದರೂ ನಮಗೆಲ್ಲೋ ಒಂದು ಕಡೆ ಎಲ್ಲಿ ಪಿನ್ ಇಡಬೇಕೋ ಆ ಜಾಗದಲ್ಲಿ ಪಿನ್ ಇಡ್ತಾ ಇರ್ತಾರೆ. ಅದು ಕೂಡ ನಾವು ಶತ್ರುಗಳಂತಲೇ ಕನ್ಸಿಡರ್ ಮಾಡ್ತೀವಿ. ಯಾಕಂದರೆ ನಾವು ಬೆಳೆಯೋದು ಅವ್ರಿಗೆ ಇಷ್ಟ ಆಗಲ್ಲ. ಹಾಗಾಗಿ ಅವ್ರು ಏನು ಮಾಡ್ತಾರೆ, ಏನಾದರೂ ಒಂದು ಬಾಸ್ ಹತ್ರ ಹೋಗಿ ಇನ್ನೊಂದೇನಾದರೂ ಒಂದು ಚಾಡಿ ಹೇಳೋದು, ಇಲ್ಲ ನಮ್ಮನ್ನು ಕಂಡ್ರೆ ಯಾರಿಗೂ ಆಗಲ್ಲ ಅನ್ನಂಗೆ ಮಾಡೋದು, ಈ ರೀತಿ ಎಲ್ಲ ಸಣ್ಣ ಪುಟ್ಟದ ಕೆಲಸಗಳು ಮಾಡ್ತಿರ್ತಾರೆ. ಸೊ ಹಾಗಾಗಿ ಅವರು ಕೂಡ ನಮ್ಮ ಶತ್ರುಗಳ ಜಾಗದಲ್ಲೇ ನಿಂತಿರ್ತಾರೆ. ನಮ್ಮ ಆಗೋದೇ ಇಲ್ವಲ್ಲ, ಹಾಗಿದ್ರೆ ಅವರು ನಮಗೆ ಒಳ್ಳೇದು ಬಯಸ್ತಿದ್ರು ಅಲ್ವಾ? ಅಂದರೆ ಯಾರು ನಮಗೆ ಕೆಟ್ಟದ್ದು ಬಯಸ್ತಿದ್ದಾರೋ ಅವರೆಲ್ಲ ನಮ್ಮ ಶತ್ರುಗಳು ಅಂತಲೇ ನಾವು ಕನ್ಸಿಡರ್ ಮಾಡ್ಕೋತೀವಿ. ಈ ರೀತಿ ಆದಂಥ ಪ್ರಾಬ್ಲಮ್ಮಲ್ಲಿ ನೀವು ಕೂಡ ಸಿಕ್ಕಾಕೊಂಡಿದ್ದೀರಾ ಅಂದರೆ ಈ ವಿಡಿಯೋ ನಿಮಗೋಸ್ಕರ. ಇದೊಂದು ಸಣ್ಣ ಪರಿಹಾರ. ಈ ಒಂದು ಸಣ್ಣ ಪರಿಹಾರ ನೀವು ಮಾಡಿಕೊಂಡ್ರೆ ನಿಮ್ಮ ಶತ್ರುಗಳು ಯಾವುದಾದ್ರೂ ಈ ರೀತಿಯೆಲ್ಲ ತೊಂದರೆ ನಿಮಗೆ ಕೊಡ್ತಾ ಇದ್ದರೆ ಅದು ಆದಷ್ಟು ಬೇಗ ಕಡಿಮೆ ಆಗುತ್ತೆ. ಅವರು ಅದನ್ನು ಸ್ಟಾಪ್ ಮಾಡ್ತಾರೆ ಕಂಪ್ಲೀಟಾಗಿ. ಹಾಗೆ ನಿಮಗೇನಾದರೂ ಅವರು ಕೆಟ್ಟದ್ದು ಮಾಡಿದ್ದಾರೆ, ಇಲ್ಲ ನಿಮ್ಮ ಹತ್ರ ಏನಾದ್ರು ರೂಢಾಗಿ ನೋಡ್ಕೊಂಡಿದ್ದಾರೆ ಅಂದರೆ ಅವರು ನಿಮ್ಮ ಹತ್ರ ಬಂದು ಕ್ಷಮೆ ಕೇಳುವಂಥ ಸಿಚುವೇಶನ್ ಕೂಡ ಕ್ರಿಯೇಟ್ ಆಗುತ್ತೆ ಈ ಒಂದು ಪರಿಹಾರದಿಂದ. ಅದು ತಪ್ಪು ಅವ್ರ ಕಡೆಯಿಂದನೇ ಇರಬೇಕು. ನೀವೇ ತಪ್ಪು ಮಾಡಿಬಿಟ್ಟು ಅವರು ಬಂದು ಕ್ಷಮೆ ಕೇಳಬೇಕಂದ್ರೆ ಅದು ಆಗದೇ ಇರೋ ಕೆಲಸ. ನಿಮ್ಮ ಕೈಯಿಂದ ಯಾವುದೇ ತಪ್ಪಾಗ್ದಿರ ಅವರು ನಿಮಗೆ ಶತ್ರುಗಳಾಗೇ ಉಳಿದಿದ್ದಾರೆ ಅನ್ನುವಂಥ ಸಿಚುವೇಷನಲ್ಲಿದ್ದರೆ ಈ ಪರಿಹಾರ ನಿಮಗೆ ಒಳ್ಳೆ ರೀತಿಯಲ್ಲಿ ವರ್ಕೌಟ್ ಆಗುತ್ತೆ. ನೀವೇ ಅವ್ರಿಗೆ ಕಾಟ ಕೊಟ್ಟು ಅವ್ರನ್ನೇ ನೀವು ಶತ್ರುಗಳ ಥರ ನೋಡಿದರೆ ಇದು ಒಂದು ಪರಿಹಾರ ಅಲ್ಲ. ಯಾಕೆಂದರೆ ದೇವ್ರಿಗೆ ಗೊತ್ತು ಯಾರು ಸರಿ ಯಾರು ತಪ್ಪು ಅನ್ನೋದು. ಹಾಗಾಗಿ ನಿಮ್ಮ ಮನಸಾರೆ ನಿಮಗೆ ಅನ್ನಿಸ್ಬೇಕು ನೀವು ಒಳ್ಳೆಯವ್ರ ಜಾಗದಲ್ಲಿ ನಿಂತಿದ್ದೀರಾ, ಹಾಗೂ ನಿಮಗೆ ಶತ್ರುಗಳಿದ್ದಾರೆ ಅನ್ನೋವಂಥ ಪರಿಸ್ಥಿತಿಯಲ್ಲಿ ನೀವಿದ್ದರೆ ಈ ಒಂದು ಪರಿಹಾರ ನೀವು ಮಾಡ್ಕೋಬಹುದು. ಇನ್ನು ಎಷ್ಟು ದೊಡ್ಡ ಶತ್ರುಗಳಿದ್ದಾರೆ, ಇದೆಲ್ಲ ನಮಗೆ ಸರಿ ಹೋಗ್ಬಿಡುತ್ತಾ, ಈ ರೀತಿ ಎಲ್ಲ ಮನಸ್ಸಲ್ಲಿ ಅಂದ್ಕೊಂಡು ನೀವು ಈ ಒಂದು ಪರಿಹಾರ ಮಾಡೋಕ್ಕೆ ಹೋಗಬಾರ್ದು. ನನಗೆ ಒಳ್ಳೆಯದಾಗುತ್ತೆ, ಇದೊಂದು ಮಾಡಿದ ತಕ್ಷಣ ನಾನು ಏನು ಮನಸ್ಸಲ್ಲಿ ಅಂದ್ಕೊಂಡಿದ್ದೀನೋ, ನನಗೆ ಏನು ಶತ್ರುಗಳಿದ್ದಾರೋ ಅದು ಎಲ್ಲ ಸರಿ ಹೋಗ್ಬಿಡುತ್ತೆ ಅನ್ನೋವಂಥ ಒಂದು ಮನಸ್ಸು ಪಾಸಿಟಿವ್ ಆಗಿ ನೀವು ಫಸ್ಟು ಅದನ್ನು ಪ್ರಿಪೇರ್ ಮಾಡ್ಕೋಬೇಕಾಗುತ್ತೆ. ನಂತರ ನೀವು ಈ ಪರಿಹಾರನ ಮಾಡ್ಕೋಬೇಕಾಗತ್ತೆ. ಇನ್ನು ಈ ಪರಿಹಾರ ಮಾಡೋಕ್ಕೆ ನಿಮಗೆ ಬೇಕಾಗಿರೋವಂಥದ್ದು ಸಾಸಿವೆ ಮಾತ್ರನೇ. ಒಂದು 11 ಸಾಸಿವೆ ನೀವು ಎಣಿಸಿ ತೊಗೋಬೇಕಾಗತ್ತೆ. ಹಾಗೆ ನೀವು ಮನೇಲಿ ಅಡುಗೆಗೆ ಅಂತ ತಂದಿರ್ತೀರಲ್ಲ ಆ ಸಾಸಿವೆ ತೊಗೋಬೇಡಿ. ಒಂದು 50 ಗ್ರಾಮ್ ಎಕ್ಸ್ಟ್ರಾ ಇದಕ್ಕೆ ಅಂತಲೇ ತೊಗೊಂಡು ಬನ್ನಿ. ಇದಕ್ಕೆ ಅಂತ ತೊಗೊಂಡು ಬಂದು ನೀವು 11 ಸಾಸಿವೆ ತೊಗೊಂಡು ನಂತರ ಉಳಿಯುವಂಥ ಸಾಸಿವೆನ ನೀವು ಬೇಕಿದ್ದರೆ ಅಡುಗೆಗೆ ಯೂಸ್ ಮಾಡ್ಕೋಬೋದು. ಇಲ್ಲ ಅಂದರೆ ನೀವು ಅದನ್ನು ಈ ಸಾಸಿವೆನ ಒಂದು ಕವರಲ್ಲಿ ಕಟ್ಟಿ ಎಲ್ಲಾದರೂ ಎತ್ತಿಟ್ಕೊಂಡು ಮತ್ತೆ ಯಾವಾಗಾದರೂ ನಿಮಗೆ ಈ ಥರ ಪರಿಹಾರ ಮಾಡ್ಕೋಬೇಕು ಅಂದಾಗ ನೀವು ಯೂಸ್ ಮಾಡ್ಕೋಬೋದು. ಇದು ನಿಮ್ಮ ಇಷ್ಟ. 11 ಸಾಸಿವೆ ನೀವು ತೊಗೋಬೇಕಾಗುತ್ತೆ. ಈ ಸಾಸಿವೆ ತಗೊಳ್ಳೋಂಥ ಸಂದರ್ಭದಲ್ಲಿ ನೀವು ಅದನ್ನು ಯಾವುದೇ ಕಾರಣಕ್ಕೂ ಕೆಳಗೆ ಬೀಳಿಸೋ ಹಾಗಿಲ್ಲ. ಸಾಸಿವೆ ಯಾವತ್ತೂ ಕೆಳಗಡೆ ಚೆಲ್ಲಬಾರ್ದು. ಹಾಗಾಗಿ ನೀವು ಹುಷಾರಾಗಿ ಒಂದು ವೈಟ್ ಕಲರ್ ಪೇಪರ್ ತೊಗೊಂಡು ಅದರಲ್ಲಾದರೂ ಹಾಕ್ಬೋದು, ಇಲ್ಲ ಒಂದು ಸಣ್ಣ ಬಟ್ಟೆ ಪೀಸ್ ತೊಗೊಂಡು ಅದರಲ್ಲಾದರೂ ಇಡ್ಬೋದು, ಇಲ್ಲ ಒಂದು ಪ್ಲಾಸ್ಟಿಕ್ ಡಬ್ಬಿ ತೊಗೊಂಡು ಅದರಲ್ಲಾದರೂ ಇಟ್ಟು ನೀವು ಫಸ್ಟ್ ಇದನ್ನು ಎತ್ಕೋಬೇಕಾಗತ್ತೆ. 11 ಕರೆಕ್ಟಾಗಿ ಎಣಿಸ್ಬೇಕು. ಇದು 10ಕ್ಕೂ ಹೋಗಬಾರ್ದು, 12ಕ್ಕೆಲ್ಲ ಹೋಗಂಗಿಲ್ಲ. ಕರೆಕ್ಟಾಗಿ 11 ಕರೆಕ್ಟಾಗಿ ಒಂದು ಸರಿ ಎಣಿಸಿ ನೋಡಿ, ಮತ್ತೆ ಇನ್ನೊಂದು ಸರಿ ಎಣಿಸಿ ಅದನ್ನು ಕನ್ಫರ್ಮ್ ಮಾಡ್ಕೊಳ್ಳಿ 11 ಇದೆ ಅಂತ. ನಂತರ ನೀವು ಇದನ್ನು ಮಾಡಬೇಕಾಗುತ್ತೆ. ಇನ್ನು ಇದು ನೀವು ಎಣಿಸಿ ತೊಗೊಂಡಿದ ನಂತರ ನೀವೇನು ಮಾಡಬೇಕು, ದೇವ್ರ ಮನೆಯಲ್ಲಿ ದೀಪ ಹಚ್ಚಿ ಈ ಒಂದು ಪರಿಹಾರನ ನೀವು ಸಂಜೆ ಹೊತ್ತು ಮಾಡಬೇಕಾಗುತ್ತೆ. ಅಂದರೆ 7 ಗಂಟೆ ನಂತರ ನೀವು ಮಾಡಬೇಕಾಗತ್ತೆ. ಸೊ ಹಾಗಾಗಿ ನೀವು ಸಾಯಂಕಾಲ ಹಚ್ಚಿರೋ ದೀಪ ಇರುತ್ತಲ್ವ ಅದ್ರ ಮುಂದೆ ನೀವು ಕೂತ್ಕೊಂಡು ದೀಪಕ್ಕೆ ನಿಮ್ಮ ಎದುರಿಗೆ ದೀಪ ಇರೋ ಥರ ಕೂತ್ಕೊಳ್ಳಿ. ಇಲ್ಲ ಅಂದರೆ ನೀವು ಪಶ್ಚಿಮ ದಿಕ್ಕಿಗೆ ತಿರ್ಕೊಂಡು ಕೂತ್ಕೋಬೋದು. ಕೂತ್ಕೊಂಡು ಈ ರೀತಿ ಮಾಡ್ಬೋದು. ಅಂದರೆ ದೀಪ ಹಚ್ಚಿಲ್ಲ, ದೀಪ ಇಲ್ಲ ಆ ಥರ ಒಂದು ಸಿಚುವೇಶನ್ ಇಲ್ಲ ನಿಮ್ಮ ಮನೇಲಿ ಅನ್ನೋ ಥರ ಇದ್ದರೆ ನೀವೇನು ಮಾಡ್ಬೋದು ಅಂದರೆ ಪಶ್ಚಿಮ ದಿಕ್ಕಿಗೆ ತಿರುಗಿ ನೀವು ಇದನ್ನು ಮಾಡ್ಬೋದು. ಯಾರು ಬೇಕಾದ್ರೂ ಮಾಡ್ಬೋದು. ಇನ್ನು
ಮಕ್ಳಿಗೋಸ್ಕರ ತಾಯಂದಿರು ಮಾಡ್ಬೋದು. ಯಾಕಂದರೆ ಮಕ್ಕಳು ಬಂದು ಹೇಳ್ತಾರೆ, ಅಮ್ಮ ಈ ಥರ ನಂಗೆ ಆಫೀಸಲ್ಲಿ ತುಂಬ ಪ್ರಾಬ್ಲಮ್ಮು, ಈ ಥರ ಅವ್ರು ಹಿಂಗೆ ಮಾಡ್ತಿದ್ದಾರೆ, ನನಗೆ ನಾನೆಲ್ಲ ಕೆಲಸ ಮಾಡಿದ್ರೂ ಅವರೇ ನನಗೆ ಟಾರ್ಚರ್ ಆಗಿಬಿಟ್ಟಿದೆ, ಅವರಿಂದ ನಂಗೆ ನೆಮ್ಮದಿ ಇಲ್ಲ. ಈ ರೀತಿ ಒಂದು ವಾತಾವರಣ ಮನೆಯಲ್ಲಿ ಒಂದು ಪೇನ್ಫುಲ್, ತಾಯಿಗೆ ನೋವಾಗುತ್ತಲ್ಲ ಮಕ್ಕಳು ತೊಂದರೆಯಲ್ಲಿದ್ದಾಗ. ಸೊ ಆ ಒಂದು ಪೇನ್ಫುಲ್ ಸಿಚುವೇಶ್ನಲ್ಲಿ ಕೂಡ ನೀವು ಇದನ್ನು ತಾಯಿ ಮಾಡ್ಕೋಬೋದು. ಅವ್ರ ಹೆಸರು ಹೇಳಿ, ಅಂದರೆ ನಿಮ್ಮ ಮಕ್ಕಳು ಯಾರಿದ್ದಾರೋ ಅವ್ರ ಹೆಸರು ಹೇಳಿ ಅವ್ರಿಗೋಸ್ಕರ ಅಂತ ನೀವು ಇದನ್ನು ಈ ಒಂದು ಪರಿಹಾರನ ನೀವು ಮಾಡ್ಕೋಬೋದು. ಇಲ್ಲ ಗಂಡನಿಗೆ ಈ ಥರ ಇದೆ ಅಂತ ಹೆಂಡತಿ ಹತ್ರ ಹೇಳಿದಾಗ ಅವರು ಕೂಡ ಇದನ್ನು ಅಂದರೆ ಬೇರೆಯವ್ರಿಗೋಸ್ಕರನೂ ನಾವು ಇದನ್ನು ಮಾಡ್ಕೋಬೋದು. ಆದರೆ ತನಗೆ ತಾನು ಮಾಡಿಕೊಂಡಾಗ ಅದಕ್ಕೆ ಶಕ್ತಿ ಜಾಸ್ತಿ ಇರುತ್ತೆ. ಹಾಗಾಗಿ ನಿಮಗೋಸ್ಕರ ನೀವು ಮಾಡೋದು ಇನ್ನೂ ಬೆಟ್ಟರು ಅಂತ ನಾನು ಹೇಳ್ಬೋದು. ಇನ್ನು ನೆಕ್ಸ್ಟು ನೀವು ಪಶ್ಚಿಮಕ್ಕೆ ತಿರ್ಕೊಂಡು ಕೂತ್ಕೊಂಡಿದ ನಂತರ ನೀವು ದೇವ್ರನ್ನ ಬೇಡ್ಕೋಬೇಕಾಗತ್ತೆ. ಯಾವ ದೇವರು ಅಂದರೆ ಲಕ್ಷ್ಮೀ ನರಸಿಂಹಸ್ವಾಮಿಯನ್ನು ನೀವು ಬೇಡ್ಕೋಬೇಕಾಗತ್ತೆ. ತಂದೆಯನ್ನು ನೀವು, ಯಾಕಂದರೆ ಉಗ್ರ ಸ್ವರೂಪ ಆಗಿರೋದ್ರಿಂದ ತಂದೆ ನಮಗೆ ಆದಷ್ಟು ಬೇಗ ಪರಿಹಾರ ಕೊಡ್ತಾರೆ. ಹಾಗಾಗಿ ನೀವು ಈ ಥರ ಯಾರಾದರೂ ಇದ್ದರೆ ಅವ್ರ ಹೆಸರು ಹೇಳಿ. ನಿಮಗೆ ಹೆಸರು ಗೊತ್ತಿಲ್ಲ ಅನ್ನೋಂಥ ಕೆಲವರು ಇರ್ತಾರೆ, ನನಗೆ ಯಾರು ಶತ್ರುಗಳು ಅಂತಲೇ ಗೊತ್ತಿಲ್ಲ, ಯಾರು ಈ ಥರ ಎಲ್ಲ ನಂಗೆ ಮಾಡಿಸ್ತಿದ್ದಾರೆ ಅನ್ನೋದು ಗೊತ್ತಿಲ್ಲ ಅನ್ನೋಂಥ ಸಿಚುವೇಶ್ನಲ್ಲಿರೋಂಥ ಎಷ್ಟೋ ಜನ ಇರ್ತಾರೆ. ಆ ಥರ ಇದ್ದಾಗ ದೇವ್ರ ಮೇಲೇ ಭಾರ ಹಾಕಿ ನೀವು ಇದನ್ನು ಬೇಡ್ಕೋಬೋದು. ಯಾರು ಅಂತ ನನಗೆ ಗೊತ್ತಿಲ್ಲ ತಂದೆ, ನೀನೇ ಇದೊಂದು ಪರಿಹಾರ ಮಾಡಿಕೊಡ್ಬೇಕು ಅಂತೇಳಿ ನೀವು ಲಕ್ಷ್ಮೀ ನರಸಿಂಹಸ್ವಾಮಿಯಲ್ಲಿ ನೀವು ಬೇಡ್ಕೋಬೋದು. ಇಲ್ಲ ನಿಮಗೆ ಹೆಸರು ಗೊತ್ತಿದೆ, ನಿಮ್ಗೆ ಇವರೇ ಮಾಡಿಸ್ತಿರೋದು ಅಂತ ನಿಮ್ಗೆ ಕನ್ಫರ್ಮ್ ಆಗಿ ಗೊತ್ತಿದೆ ಅನ್ನೋಂಥ ಪರಿಸ್ಥಿತಿಯಲ್ಲಿದ್ದರೆ ಅವರ ಹೆಸರು ಹೇಳಿ, ಈ ರೀತಿ ಮಾಡ್ತಿದ್ದಾರೆ, ಅವ್ರು ನನ್ನ ಹತ್ರ ಕ್ಷಮೆ ಕೇಳೋ ಹಾಗೆ ಮಾಡಪ್ಪ, ಇಲ್ಲ ಅವ್ರು ಈ ಥರ ಎಲ್ಲ ಮಾಡೋದನ್ನು ನಿಲ್ಲಿಸಲಿ, ಅದು ಏನಿದೆಯೋ ನಿಮ್ಗೆ ಗೊತ್ತಿರುತ್ತಲ್ವ ಯಾವ ರೀತಿ ತೊಂದರೆಯಲ್ಲಿದ್ದೀರಾ ಅಂತ, ಅದು ಆದಷ್ಟು ಬೇಗ ಸರಿ ಹೋಗಲಿ ಅನ್ನೋವಂಥ ಒಂದು ರೀತಿಯಲ್ಲಿ ನೀವು ದೇವ್ರ ಹತ್ರ ಬೇಡ್ಕೋಬೇಕಾಗುತ್ತೆ. ನೀವು ಇದನ್ನು ಬೇಡಿದ ನಂತರ ನೀವು ಏನು ಮಾಡಬೇಕು ಅಂದರೆ ಇದರಲ್ಲಿರುವಂಥ ಒಂದೊಂದೇ ಸಾಸಿವೆ ಎತ್ಕೋಬೇಕು. ಹನ್ನೊಂದು ಕರೆಕ್ಟಾಗಿರುತ್ತಲ್ವ, ಒಂದೊಂದೇ ಸಾಸಿವೆನ ಎತ್ಕೊಂಡು 3 ಸರಿ ನಿಮ್ಮ ತಲೆಗೆ ಸುತ್ತಬೇಕಾಗುತ್ತೆ. 3 ಸರಿ ನೀವು ಸುತ್ತುವಂಥ ಸಂದರ್ಭದಲ್ಲಿ ನಾನು ಸ್ಕ್ರೀನ್ ಮೇಲೆ ಒಂದು ಮಂತ್ರ ಕೊಟ್ಟಿರ್ತೀನಿ. ಆ ಮಂತ್ರ ಏನು ಅಂದರೆ ಲಕ್ಷ್ಮೀ ನರಸಿಂಹಸ್ವಾಮಿಯ ಹೆಸರು 108 ಹೆಸರಲ್ಲಿ ಇದು 11 ಹೆಸರನ್ನ ನಾನು ಕೊಟ್ಟಿರ್ತೀನಿ. ಯಾಕಂದರೆ ನೀವು 11 ಸಾಸಿವೆ ತೊಗೊಂಡಿದ್ದೀರಲ್ವ, ಹಾಗಾಗಿ 11 ಹೆಸರು ನಾನು ಸ್ಕ್ರೀನ್ ಮೇಲೆ ಕೊಟ್ಟಿರ್ತೀನಿ. ಆ 11 ಹೆಸರು ಯಾವ ರೀತಿ ಹೇಳಬೇಕು ಅಂದರೆ, ಮೊದಲನೇ ಸಾಸಿವೆ ತೊಗೊಂಡು ತಲೆಗೆ ಸುತ್ತವಾಗ ಮೊದಲನೇ ಹೆಸರು ನಾನು ಏನು ಬರೆದಿದ್ದೀನಿ ಅದನ್ನು ನೀವು ಹೇಳಬೇಕಾಗತ್ತೆ. ಅಂದರೆ ಇಲ್ಲಿ ಈ ರೀತಿ ಇದೆ ಹೆಸರುಗಳು: ಓಂ ಉಗ್ರಸಿಂಹಾಯ ನಮಃ, ಓಂ ಅಘೋರಾಯ ನಮಃ, ಓಂ ರೌದ್ರಾಯ ನಮಃ, ಓಂ ಚಂಡವಿಕ್ರಮಾಯ ನಮಃ, ಓಂ ಪ್ರಹ್ಲಾದ ಪಾಲಕಾಯ ನಮಃ, ಓಂ ಉಗ್ರಲೋಚನಾಯ ನಮಃ, ಓಂ ಮಹಾಸಿಂಹಾಯ ನಮಃ, ಓಂ ಮಹಾಭದ್ರಾಯ ನಮಃ, ಓಂ ಸರ್ವೇಶ್ವರಾಯ ನಮಃ ಹಾಗೂ ಓಂ ನಾರಾಯಣಾಯ ನಮಃ. ಈ ರೀತಿ 11 ಹೆಸರುಗಳಿದೆ. ಸೊ ನೀವು ಒಂದೊಂದು ಕಾಳಿಗೂ ಒಂದೊಂದು ಹೆಸರು, ಆ ಥರ ನೀವು 3 ಸರಿ ಸುತ್ತಬೇಕಾದ್ರೆ ಮೊದಲನೇ ಹೆಸರು ಓಂ ಉಗ್ರಸಿಂಹಾಯ ನಮಃ ಅಂತ ಹೇಳಿ ಅದನ್ನು ಒಂದು ವೈಟ್ ಪೇಪರ್ಗೆ ಇಡಬೇಕು. ನಂತರ ನೆಕ್ಸ್ಟು ಎರಡನೇ ಸಾಸಿವೆ ಎತ್ಕೊಂಡು ತಲೆಗೆ ಸುತ್ತೋ ಟೈಮಲ್ಲಿ ನೀವು ಓಂ ಅಘೋರಾಯ ನಮಃ ಅಂತ ಹೇಳಿ ಮತ್ತೆ ಅದನ್ನು ಪೇಪರ್ಗೆ ಹಾಕಬೇಕು. 3ನೇ ಸಾಸಿವೆ ಎತ್ಕೊಂಡಾಗ ಓಂ ರೌದ್ರಾಯ ನಮಃ ಅಂತ ಹೇಳಿ 3ನೇ ಸಾಸಿವೆನ ನೀವು ಪೇಪರ್ಗೆ ಇಡಬೇಕು. 4ನೇದು ಎತ್ಕೊಂಡಾಗ ಓಂ ಚಂಡವಿಕ್ರಮಾಯ ನಮಃ ಅಂತ ಹೇಳಿ ತಲೆಗೆ ಸುತ್ತಿ ಅದನ್ನು ಪೇಪರ್ಗೆ ಇಡಬೇಕು. ಈ ರೀತಿ ನೀವು 11 ಹೆಸರು ನಾನೇನು ಕೊಟ್ಟಿದ್ದೀನೋ ಆ 11 ಹೆಸರನ್ನು ಕೂಡ ನೀವು ಈ ರೀತಿ ಹೇಳಿ ತಲೆಗೆ ಸುತ್ತಿ ನೀವು 11 ಸಾಸಿವೆ ಕಾಳನ್ನು ಪೇಪರಲ್ಲಿ ಎಲ್ಲೂ ಉರುಳ್ಕೊಂಡು ಹೋಗಬಾರ್ದು, ಹುಷಾರಾಗಿ ಇಟ್ಕೊಂಡು ನೀವು ಅದನ್ನು 11 ಪೇಪರಲ್ಲಿ ಇಡಬೇಕಾಗುತ್ತೆ. ಆದ ನಂತರ ನೀವು ದೇವ್ರಿಗೆ ಇನ್ನೊಂದು ಸರಿ ಬೇಡ್ಕೋಬೇಕು. ಏನೇನು ನೀವು ಮುಂಚೆ ಬೇಡ್ಕೊಂಡಲ್ಲ ಆ ರೀತಿಯೇ ಲಕ್ಷ್ಮೀ ನರಸಿಂಹಸ್ವಾಮಿಗೆ ನೀವು ಬೇಡ್ಕೋಬೇಕಾಗತ್ತೆ. ಹಾಗಾಗಿ ಮಂತ್ರ ಹೇಳಿದ ಮೇಲೆ ಒಂದು ಶಕ್ತಿ ಬಂದಿರುತ್ತೆ. ಹಾಗಾಗಿ ನೀವು ಮತ್ತೆ ಇನ್ನೊಂದು ಸರಿ ಆದಷ್ಟು ಬೇಗ ಪರಿಹಾರ ಸಿಗಲಿ ಅಂತ ನೀವು ಲಕ್ಷ್ಮೀ ನರಸಿಂಹಸ್ವಾಮಿಯಲ್ಲಿ ಬೇಡ್ಕೊತಾ ಈ ಪೇಪರ್ ಏನಿರುತ್ತಲ್ವ ಅದನ್ನು ನೀವು ನಿಧಾನಕ್ಕೆ ಮಡಚ್ಕೊಂಡು ಚೆಲ್ಲೋಗದಿರೋ ರೀತಿಯಲ್ಲಿ ಮನೆಯಿಂದ ಹೊರಗಡೆ ತೊಗೊಂಡು ಬಂದು ಒಂದು ಕರ್ಪೂರ ಹಚ್ಚಿ, ಅದರಲ್ಲಿ ಬೇಕಿದ್ದರೆ ಈ ಮಣ್ಣಿನ ಪಾತ್ರೆ ಏನಾದರೂ, ಈ ದೀಪಾವಳಿಗೆಲ್ಲ ದೀಪ ಹಚ್ಚುವಂಥ ಪಾತ್ರೆ ದೊಡ್ಡದೋ ಚಿಕ್ಕದೋ ಯಾವ್ದಾದ್ರು ಇದ್ದರೆ ಅದರಲ್ಲಿ ಕರ್ಪೂರ ಹಚ್ಬಿಟ್ಟು ಈ ಪೇಪರ್ನ ಅದರೊಳಗಡೆ ಇಟ್ಟು ನೀವು ಸುಟ್ಟು ಹಾಕ್ಬೋದು. ಮನೆ ಹೊರಗಡೆನೇ ಇದನ್ನು ಮಾಡಬೇಕು. ಅಲ್ಲಿ ಇಲ್ಲಿ ಅಂತಲೇ ಏನೂ ಇಲ್ಲ, ಎಲ್ಲೋ ಒಂದು ಮೂಲೆಯಲ್ಲಿ ನೀವು ಮಾಡ್ಕೋಬೋದು. ಒಟ್ಟಿನಲ್ಲಿ ಮನೆ ಒಳಗಡೆ ಮಾಡೋ ಹಾಗಿಲ್ಲ. ಹಾಗೆ ನೀವು ಎತ್ಕೊಂಡು ಹೋಗೋ ಸಮಯದಲ್ಲಿ ಈ ಸಾಸಿವೆ ಹೋಗೋ ಥರ ಇಲ್ಲ. ನೀವು ಅದನ್ನು ಹುಷಾರಾಗಿ ನೀವು ಅದನ್ನು ತೊಗೊಂಡೋಗಿ ಹೊರಗಡೆ ನೀವು ಇದನ್ನು ಕರ್ಪೂರ ಹಚ್ಚಿ ನಂತರ ಈ ಪೇಪರ್ ಅದನ್ನು ಒಳಗಡೆ ಹಾಕಿ ಸುಟ್ಟು ನೀವು ಆಚೆ ಬಿಸಾಕೋದು ಅಂದರೆ ಯಾರಾದರೂ ತುಳಿದಿರೋಂಥ ಜಾಗದಲ್ಲಿ ಸೈಡಲ್ಲೆಲ್ಲಾದರೂ ಬೂದಿ ಆಗಿರುತ್ತಲ್ಲ ಅದನ್ನು ನೀವು ಬಿಸಾಕ್ಬೋದು. ಈ ರೀತಿ ಮಾಡೋದ್ರಿಂದ
ಶತ್ರುಗಳ ಕಾಟ ನಿಮಗೆ ಕಡಿಮೆ ಆಗುತ್ತೆ. ಕಡಿಮೆ ಅಂತಲ್ಲ, ಪೂರ್ತಿಯಾಗಿಯೇ ನಿಮಗೆ ಅದು ಶತ್ರುಗಳ ಕಾಟನೇ ಇರಲ್ಲ. ಆ ರೀತಿಯ ಒಂದು ಸಿಚುವೇಶನ್ಗೆ ನೀವು ಬರ್ತೀರಾ. ಹಾಗೆ ನೀವು ಬೇಡ್ಕೊಳ್ಳೋವಂಥ ರೀತಿ ಕೂಡ ಅಷ್ಟೇ ಪವರ್ಫುಲ್ಲಾಗಿರಬೇಕು. ಮನಸಾರೆ ನೀವು ಬೇಡ್ಕೋಬೇಕು. ಇದು ನಡೆಯುತ್ತೆ ಅನ್ನುವಂಥ ಉದ್ದೇಶ ನೀವು ಮನಸ್ಸಲ್ಲಿ ಇಟ್ಕೊಂಡು ಬೇಡಿ ನೋಡಿ. ಯಾರು ನಿಮಗೆ ತೊಂದರೆ ಕೊಟ್ಟಿದ್ರೋ, ಯಾರು ನಿಮಗೆ ಏನಾದರೂ ನಿಮ್ಮನ್ನು ಆ ಒಂದು ಕೆಟ್ಟ ಇದರಿಂದ ಅವ್ರು ನೋಡಿದ್ದಾರೆ ಅಂದರೆ ಅವ್ರು ನಿಮಗೆ ನಿಮ್ಮ ಹತ್ರ ಬಂದು ಕ್ಷಮೆ ಕೇಳ್ತಾರೆ. ಸಾರಿ, ಈ ರೀತಿ ಆಯಿತು, ನನ್ನಿಂದ ಆಗೋಗಿದೆ, ನಾನೇ ಮಾಡಿದ್ದು ಈ ಥರ, ಇನ್ಮೇಲೆ ಆಗಲ್ಲ, ಈ ರೀತಿ ಒಂದು ಸಿಚುವೇಶನ್ ಕ್ರಿಯೇಟ್ ಆಗುತ್ತೆ. ಅಂದರೆ ನಾನು ಎಕ್ಸಾಂಪಲ್ ಹೇಳ್ತಿದ್ದೀನಿ ಅಷ್ಟೇ. ಸೊ ಹಾಗಾಗಿ ನೀವು ಈ ಒಂದು ನೋವಿನ ಸಿಚುವೇಷನಲ್ಲಿದ್ದೀರಾ ಅಂದರೆ ಖಂಡಿತ ಇದೊಂದು ಪರಿಹಾರ ಮಾಡಿ ನೋಡಿ. ನಿಮಗೆ ಇದಕ್ಕೆ ಒಂದು ಒಳ್ಳೆ ಪಾಸಿಟಿವ್ ರಿಸಲ್ಟ್ ಅಂತೂ ಸಿಗುತ್ತೆ. ಇದು 100% ಟ್ರೂ. ಓಕೆ, ಹಾಗಾಗಿ ನನ್ನ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಮುಂದಿನ ವಿಡಿಯೋದಲ್ಲಿ ಸಿಗೋವರೆಗೂ ನಮಸ್ಕಾರ.